ಹಾಸನದಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ಎಡವಟ್ಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಕಾಂತಾರ 2 ಚಿತ್ರೀಕರಣದ ಸಂದರ್ಭದಲ್ಲಿ ಸಿಬ್ಬಂದಿ ಹೈ ಡ್ರಾಮಾ ಮಾಡಿಕೊಂಡಿದ್ದಾರಂತೆ. ಸ್ಥಳೀಯರ ಜೊತೆ ಕಿರಿಕ್ ಮಾಡಿ ಶೂಟಿಂಗ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಸಕಲೇಶಪುರದಲ್ಲಿ ಕಾಂತಾರ 2 ಚಿತ್ರೀಕರಣದ ವೇಳೆ ನಡೆದಂತಹ ಘಟನೆ ಇದು. ಕಾಡಿನ ಒಳಗಡೆ ಸಿಡಿಮದ್ದು ಸ್ಫೋಟಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ ಸ್ಥಳೀಯರಿಗೆ ಚಿತ್ರೀಕರಣದ ಸಿಬ್ಬಂದಿಯಿಂದ ಹಲ್ಲೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಕಾಡಿನ ಒಳಗಡೆ ಕಾಂತಾರ 2 ಚಿತ್ರದ ಚಿತ್ರೀಕರಣ ಆಗ್ತಾ ಇತ್ತು. ಸಿಡಿಮದ್ದು ಸ್ಫೋಟಗೊಳ್ತಂತೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ಥಳೀಯರ ಮೇಲೆ ಅಲ್ಲಿನ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕಾಡಿನ ಒಳಗಡೆ ಶೂಟಿಂಗ್ ಆಗ್ತಾ ಇರೋದು. ಮತ್ತೊಂದು ಕಡೆ ಅಲ್ಲಿ ಸ್ಥಳೀಯರ ಮೇಲೆ ಹಲ್ಲೆ ಆಯ್ತಲ್ಲ, ಅವರು ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅವ್ರು ಹೇಳ್ತಾ ಇರೋದು, ಅರಣ್ಯದಲ್ಲಿ ವನ್ಯಜೀವಿಗಳಿದೆ, ತೊಂದರೆ ಆಗುತ್ತೆ, ಸಿಡಿಮದ್ದು ಸ್ಫೋಟ ಆಗ್ಬಿಟ್ರೆ ಹಾಗೆ ಮಾಡಬೇಡಿ ಅಂತ ಸ್ಥಳೀಯರೇನೋ ಪ್ರಶ್ನೆ ಮಾಡಿದ್ರಂತೆ. ಇದಕ್ಕೆ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಸಕಲೇಶಪುರ ತಾಲೂಕು ಹೇರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾಂತಾರ ಚಿತ್ರೀಕರಣ ಭಾಗ 2 ನಿರ್ಮಾಣ ಮಾಡ್ತಿದ್ದು, ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ, ಆನೆ ಇರ್ಬೋದು, ಜಿಂಕೆಗಳಿರ್ಬೋದು, ಕಾಡು ಮೊಲ ಇರ್ಬೋದು, ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನು ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು, ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು, ರೈತರು ಬೆಳೆದಂಥ ಭತ್ತ, ಕಾಫಿ, ಏಲಕ್ಕಿ, ಬಾಳೆ ಇತರೆಗೆ ಹಾನಿ ಆಗ್ತಾಯಿದೆ. ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ. ಪರಿಸರಕ್ಕೆ ಹಾನಿ ಆಗ್ತಾಯಿದೆ. ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದುಗುಂಡುಗಳನ್ನು ಬಳಸೋದ್ರ ಮೂಲಕ, ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ, JCBಗಳನ್ನು ಬಳಸೋದ್ರ ಮೂಲಕ, ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ, ಪರಿಸರಕ್ಕೆ ತೊಂದರೆ ಆಗ್ತಿದ್ದು, ಇತ್ತೀಚೆಗೆ ನೋಡಿ, ಇದು ಕಾಂತಾರ 2 ಸಿನಿಮಾ ಶೂಟಿಂಗ್ ವೇಳೆ ನಡೀತಾ ಒಂದು ಏನೋ ಬಾಂಬ್ ಸ್ಫೋಟದ ಮತ್ತೊಂದು ಅಂತೇಳಿ. ಯಾಕಂದರೆ ಕಾಂತಾರ ಅನ್ನೋದೇ ಅದರ ಅರ್ಥವೇ ಕಗ್ಗತ್ತಲ ಕಾಡು ಅಂತ, ಕಗ್ಗತ್ತಲ ಕಾಡು ಅಂತೇಳಿ. ಸೊ ಇದು ಕಾಂತಾರ 2, ಕಾಂತಾರ 1 ಇದು, ಅದು 2 ಅನ್ನೋ ಥರ ಇವರು ಚಾಪ್ಟರ್ 1 ಅಂತ ಇದು ಬರೋದು ಥರ ವಿಶೇಷ ಮಾಡಿದ್ದಾರೆ. ಇರಲಿ, ಅದು ಬೇರೆ. ಆ ಪಿಕ್ಚರ್ ಭಾಳ ಇಷ್ಟ ಆದ ನಂತರ ಋಷಭ್ ಶೆಟ್ಟಿ ಅದು ವರ್ಲ್ಡ್ ವೈಡ್ 1000 ಕೋಟಿ ಕಲೆಕ್ಷನ್ ಮಾಡೋದು ಭಾಳ ಕಡಿಮೆ ಇದರಲ್ಲಿ ಆದಂಥ ಸಿನಿಮಾ ಅದು. ಸೊ ಅದರ ದೃಶ್ಯಾವಳಿಗಳು ಕೂಡ ಸ್ವಲ್ಪ ಹಾಕ್ತೀನಿ ನಾನೀಗ ನಿಮಗೆ ಕಾಂತಾರದ್ದು. ಬನ್ನಿ, ಇದರ ಬಗ್ಗೆ ಖುಷ್ವಂತ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಖುಷ್ವಂತ್, ಅಪ್ಡೇಟ್ ಪ್ಲೀಸ್. JP ಸರ್, ಏನು ಕಾಂತಾರ 2 ಹಾಸನದ ಸಕಲೇಶಪುರದ ಗವಿಬೆಟ್ಟ ಅಂದರೆ ಹೇರೂರು ಗ್ರಾಮಕ್ಕೆ ಬರುವಂತಹ ಗವಿಬೆಟ್ಟದ ಬಳಿ ಶೂಟಿಂಗ್ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ವೇಳೆ ಗ್ರಾಮಸ್ಥರಿಗೆ ಮತ್ತೆ ಶೂಟಿಂಗ್ ಬಂದಂತ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿ ನಂತರ ಈ ಸ್ಥಳೀಯ ಹರೀಶ್ ಎಂಬುವನ ಮೇಲೆ ಅದೇ ಊರಿನ ಅಂದ್ರೆ ಶೂಟಿಂಗ್ ಯಾರು ಮಾಡ್ತಿದ್ದಾರೆ ಆ ಒಂದು ಸಿಬ್ಬಂದಿ ಜೊತೆ ಇರುವಂತಹ ಪ್ರಜ್ವಲ್ ಮತ್ತೆ ಇತರ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ವಿಚಾರ ಈಗ ದೊಡ್ಡದಾಗಿ ಮತ್ತೆ ಇದನ್ನ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ನಮ್ಮ ಪಂಚಾಯತಿಯಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ತಗಾದೆಯನ್ನ ಗ್ರಾಮಸ್ಥರು ತೆಗೆದಿರುವಂತದ್ದು. ಸದ್ಯಕ್ಕೆ ಈಗ ಹರೀಶ್ ಏನಿದ್ದಾನೆ ಹಳ್ಳೆಗೊಳದಾತ ಆತ ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಜೊತೆಗೆ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈಗ ಯುವಕರು ಹೇಳ್ತಾ ಇರುವಂತದ್ದು. ಹೀಗಾಗಿ ತೆಸ್ಲೂರು ಪೊಲೀಸ್ ಠಾಣಾ ವಲಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಜೊತೆಗೆ ಈಗ ಈ ಬಗ್ಗೆ ಹಾಸನ DFO ಸೌರಭ್ ಕುಮಾರ್ ಕೂಡ
ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಜೊತೆಗೆ ಅವರ ಸ್ಪಷ್ಟನೆಯನ್ನು ಕೂಡ ನಾವು ಮುಂದೆ ಪಡಿತೀವಿ. ಯಾಕೆಂದ್ರೆ ಗ್ರಾಮಸ್ಥರು ಹೇಳ್ತಿರೋದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಒಂದು ಅನುಮತಿಯನ್ನ ಪಡಿಬೇಕಾಗುತ್ತೆ. ಜೊತೆಗೆ ಇಲ್ಲಿ ಏನು ಬ್ಲಾಸ್ಟ್ ಮಾಡುವ ಸೀನ್ ಇದೆ, ಒಂದ್ ವೇಳೆ ಪರ್ಮಿಷನ್ ನ ಪಡೆದಿದ್ರೆ ಅವರು ಈ ರೀತಿ ಬ್ಲಾಸ್ಟ್ ಮಾಡ್ಲಿಕ್ಕೆಲ್ಲ ಪರ್ಮಿಷನ್ ನ ಪಡೆದಿದ್ರ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಇಲ್ಲಿ ಬರುತ್ತೆ. ಹೀಗಾಗಿ ಇವೆಲ್ಲವನ್ನು ಕೂಡ ಈಗ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿರುವಂತದ್ದು. ಆಗಿದ್ದು ಎಷ್ಟೊತ್ತಿಗೆ ಆಗಿದ್ದು? ಈ ಒಂದು ಘಟನೆ ನಿನ್ನೆ ಆಗಿರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಶೂಟಿಂಗ್ ಅನ್ನ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಾವು ಏನು ಈ ಆರೋಪವನ್ನ ಮಾಡ್ತಿದ್ದಾರೆ ಆ ಯುವಕನನ್ನು ಕೂಡ ಸಂಪರ್ಕವನ್ನ ಮಾಡಿ ನಾವು ಕೇಳಿದಾಗ ಶೂಟಿಂಗ್ ಕೆಲ ದಿನಗಳಿಂದ ಆಗ್ತಾ ಇದೆ. ಆದ್ರೆ ನಿನ್ನೆ ಮೊನ್ನೆ ಏನು ಶೂಟಿಂಗ್ ಅನ್ನ ನೋಡ್ಲಿಕ್ಕೆ ತೆರಳಿದಾಗ ಅಲ್ಲಿ ಯಾವುದೇ ಸ್ಥಳೀಯರನ್ನ ಕೂಡ ಶೂಟಿಂಗ್ ನೋಡ್ಲಿಕ್ಕೆ ಅವ್ರು ಬಿಟ್ಟಿಲ್ಲ. ಹಾಗೆ ಸಹಜವಾಗಿ ಒಂದ್ ಕಡೆ ಈ ರೀತಿ ಚಿತ್ರೀಕರಣ ಆಗುತ್ತೆ ಅಂದ್ರೆ ಸ್ಥಳೀಯರು ಕುತೂಹಲದಿಂದ ನೋಡ್ಲಿಕ್ಕೆ ಹೋಗುವಂತದ್ದು ಕೂಡ ಒಂದು. ಇನ್ನು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಬಂದ್ ಆಚರಣೆ ಮಾಡೋದಕ್ಕೆ ಅಂದ್ರೆ ಬಂದ್ಗೆ ಕರೆ ಕೊಟ್ಟಿರುವ ವಿವಿಧ ಸಂಘಟನೆಗಳು 50ಕ್ಕೂ ಹೆಚ್ಚು ರೈತರ ಭೂಮಿ ಮತ್ತು ಸರ್ಕಾರಿ ಆಸ್ತಿಯನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ಹೇಳ್ಕೊಳ್ತಾ ಇರೋದನ್ನ ವಿರೋಧಿಸಿ ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ಎಡವಟ್ಟಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಕಾಂತಾರ 2 ಚಿತ್ರೀಕರಣದ ಸಂದರ್ಭದಲ್ಲೇ ಸಿಬ್ಬಂದಿ ಹೈ ಡ್ರಾಮಾ ಮಾಡ್ಕೊಂಡಿದ್ದಾರಂತೆ. ಸ್ಥಳೀಯರ ಜೊತೆ ಕಿರಿಕ್ ಮಾಡಿ ಶೂಟಿಂಗ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಸಕಲೇಶಪುರದಲ್ಲಿ ಕಾಂತಾರ 2 ಚಿತ್ರೀಕರಣದ ವೇಳೆ ನಡೆದಂತಹ ಘಟನೆ ಇದು. ಕಾಡಿನ ಒಳಗಡೆ ಸಿಡಿಮದ್ದು ಸ್ಫೋಟಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ ಸ್ಥಳೀಯರಿಗೆ ಚಿತ್ರೀಕರಣದ ಸಿಬ್ಬಂದಿಯಿಂದ ಹಲ್ಲೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಕಾಡಿನ ಒಳಗಡೆ ಕಾಂತಾರ 2 ಚಿತ್ರದ ಚಿತ್ರೀಕರಣ ಆಗ್ತಾ ಇತ್ತು. ಸಿಡಿಮದ್ದು ಸ್ಫೋಟಗೊಳ್ತಂತೆ. ಸ್ಥಳೀಯರು ಪ್ರಶ್ನೆ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ಥಳೀಯರ ಮೇಲೆ ಅಲ್ಲಿನ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ. ಎರಡು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕಾಡಿನ ಒಳಗಡೆ ಶೂಟಿಂಗ್ ಆಗ್ತಾ ಇರೋದು. ಮತ್ತೊಂದು ಕಡೆ ಅಲ್ಲಿ ಸ್ಥಳೀಯರ ಮೇಲೆ ಹಲ್ಲೆ ಆಯ್ತಲ್ಲ, ಅವರು ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅವ್ರು ಹೇಳ್ತಾ ಇರೋದು ಅರಣ್ಯದಲ್ಲಿ ವನ್ಯಜೀವಿಗಳಿದೆ, ತೊಂದರೆ ಆಗುತ್ತೆ, ಸಿಡಿಮದ್ದು ಸ್ಫೋಟ ಆಗ್ಬಿಟ್ರೆ ಹಾಗೆ ಮಾಡಬೇಡಿ ಅಂತ ಸ್ಥಳೀಯರೇನೋ ಪ್ರಶ್ನೆ ಮಾಡಿದ್ರಂತೆ. ಇದಕ್ಕೆ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಸಕಲೇಶಪುರ ತಾಲೂಕು ಹೇರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾತಾರ ಚಿತ್ರೀಕರಣ ಭಾಗ 2 ನಿರ್ಮಾಣ ಮಾಡ್ತಿದ್ದು, ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ, ಆನೆ ಇರ್ಬೋದು, ಜಿಂಕೆಗಳಿರ್ಬೋದು, ಕಾಡು ಮೊಲ ಇರ್ಬೋದು, ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನು ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು, ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು, ರೈತರು ಬೆಳೆದಂಥ ಭತ್ತ, ಕಾಫಿ, ಏಲಕ್ಕಿ, ಬಾಳೆ ಇತರೆಗೆ ಹಾನಿ ಆಗ್ತಾ ಇದೆ. ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ. ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದುಗುಂಡುಗಳನ್ನು ಬಳಸೋದ್ರ ಮೂಲಕ, ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ, JCPಗಳನ್ನು ಬಳಸೋದ್ರ ಮೂಲಕ, ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ, ಪರಿಸರಕ್ಕೆ ತೊಂದರೆ ಆಗ್ತಿದ್ದು, ಇತ್ತೀಚೆಗೆ ನೋಡಿ, ಇದು ಕಾಂತಾರ 2 ಸಿನಿಮಾ ಶೂಟಿಂಗ್ ವೇಳೆ ನಡೀತಾ ಒಂದು ಏನೋ ಬಾಂಬ್ ಸ್ಫೋಟದ ಮತ್ತೊಂದು ಅಂತೇಳಿ. ಯಾಕಂದರೆ ಕಾಂತಾರ ಅನ್ನೋದೇ ಅದರ ಅರ್ಥವೇ ಕಗ್ಗತ್ತಲ ಕಾಡು ಅಂತ, ಕಗ್ಗತ್ತಲ ಕಾಡು ಅಂತೇಳಿ. ಸೊ ಇದು ಕಾಂತಾರ 2, ಕಾಂತಾರ 1 ಇದು, ಅದು 2 ಅನ್ನೋ ಥರ ಇವರು ಚಾಪ್ಟರ್ 1 ಅಂತ ಇದು ಬರೋದು ಥರ ವಿಶೇಷ ಮಾಡಿದ್ದಾರೆ. ಇರಲಿ, ಅದು ಬೇರೆ. ಆ ಪಿಕ್ಚರ್ ಭಾಳ ಇಷ್ಟ ಆದ ನಂತರ ವೃಷಭ್ ಶೆಟ್ಟಿ ಅದು ವರ್ಲ್ಡ್ ವೈಡ್ 1000 ಕೋಟಿ ಕಲೆಕ್ಷನ್ ಮಾಡಿತು. ಭಾಳ ಕಡಿಮೆ ಇದರಲ್ಲಿ ಆದಂಥ ಸಿನಿಮಾ ಅದು.
ಸೊ ಅದರ ದೃಶ್ಯಾವಳಿಗಳು ಕೂಡ ಸ್ವಲ್ಪ ಹಾಕ್ತೀನಿ ನಾನೀಗ ನಿಮಗೆ ಕಾಂತಾರದ್ದು. ಬನ್ನಿ ಇದರ ಬಗ್ಗೆ ಖುಷ್ವಂತ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಖುಷ್ವಂತ್, ಅಪ್ಡೇಟ್ ಪ್ಲೀಸ್. JP ಸರ್, ಏನು ಕಾಂತಾರ 2 ಹಾಸನದ ಸಕಲೇಶ್ಪುರದ ಗವಿಗ್ ಬೆಟ್ಟ ಅಂದ್ರೆ ಹೇರೂರು ಗ್ರಾಮಕ್ಕೆ ಬರುವಂತಹ ಗವಿ ಬೆಟ್ಟದ ಬಳಿ ಶೂಟಿಂಗ್ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ವೇಳೆ ಗ್ರಾಮಸ್ಥರಿಗೆ ಮತ್ತೆ ಶೂಟಿಂಗ್ ಬಂದಂತ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿ ನಂತರ ಈ ಸ್ಥಳೀಯ ಹರೀಶ್ ಎಂಬುವನ ಮೇಲೆ ಅದೇ ಊರಿನ ಅಂದ್ರೆ ಶೂಟಿಂಗ್ ಯಾರು ಮಾಡ್ತಿದ್ದಾರೆ ಆ ಒಂದು ಸಿಬ್ಬಂದಿ ಜೊತೆ ಇರುವಂತಹ ಪ್ರಜ್ವಲ್ ಮತ್ತೆ ಇತರ ಯುವಕರು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ವಿಚಾರ ಈಗ ದೊಡ್ಡದಾಗಿ ಮತ್ತೆ ಇದನ್ನ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ನಮ್ಮ ಪಂಚಾಯತಿಯಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ತಗಾದೆಯನ್ನ ಗ್ರಾಮಸ್ಥರು ತೆಗೆದಿರುವಂತದ್ದು. ಸದ್ಯಕ್ಕೆ ಈಗ ಹರೀಶ್ ಏನಿದ್ದಾನೆ ಹಳ್ಳೆಗೊಳದಾತ ಆತ ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಜೊತೆಗೆ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಕೂಡ ಈಗ ಯುವಕರು ಹೇಳ್ತಾ ಇರುವಂತದ್ದು. ಹೀಗಾಗಿ ತೆಸ್ಲೂರು ಪೊಲೀಸ್ ಠಾಣಾ ವಲಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಜೊತೆಗೆ ಈಗ ಈ ಬಗ್ಗೆ ಹಾಸನ DFO ಸೌರಭ್ ಕುಮಾರ್ ಕೂಡ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಜೊತೆಗೆ ಅವರ ಸ್ಪಷ್ಟನೆಯನ್ನು ಕೂಡ ನಾವು ಮುಂದೆ ಪಡಿತೀವಿ. ಯಾಕೆಂದ್ರೆ ಗ್ರಾಮಸ್ಥರು ಹೇಳ್ತಿರೋದು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಒಂದು ಅನುಮತಿಯನ್ನ ಪಡಿಬೇಕಾಗುತ್ತೆ. ಜೊತೆಗೆ ಇಲ್ಲಿ ಏನು ಬ್ಲಾಸ್ಟ್ ಮಾಡುವ ಸೀನ್ ಇದೆ, ಒಂದ್ ವೇಳೆ ಪರ್ಮಿಷನ್ ನ ಪಡೆದಿದ್ರೆ ಅವರು ಈ ರೀತಿ ಬ್ಲಾಸ್ಟ್ ಮಾಡ್ಲಿಕ್ಕೆಲ್ಲ ಪರ್ಮಿಷನ್ ನ ಪಡೆದಿದ್ರ ಅನ್ನುವಂತ ಒಂದು ಪ್ರಶ್ನೆಯು ಕೂಡ ಇಲ್ಲಿ ಬರುತ್ತೆ. ಹೀಗಾಗಿ ಇಲ್ಲ ಇವೆಲ್ಲವನ್ನು ಕೂಡ ಈಗ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿರುವಂತದ್ದು. ಎಷ್ಟೊತ್ತಿಗೆ ಆಗಿದ್ದು ಈ ಒಂದು ಘಟನೆ ನಿನ್ನೆ ಆಗಿರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಶೂಟಿಂಗ್ ಅನ್ನ ಕೆಲ ದಿನಗಳಿಂದ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಾವು ಏನು ಈ ಆರೋಪವನ್ನ ಮಾಡ್ತಿದ್ದಾರೆ ಆ ಯುವಕನನ್ನು ಕೂಡ ಸಂಪರ್ಕವನ್ನ ಮಾಡಿ ನಾವು ಕೇಳಿದಾಗ ಶೂಟಿಂಗ್ ಕೆಲ ದಿನಗಳಿಂದ ಆಗ್ತಾ ಇದೆ. ಆದ್ರೆ ನಿನ್ನೆ ಮೊನ್ನೆ ಏನು ಶೂಟಿಂಗ್ ಅನ್ನ ನೋಡ್ಲಿಕ್ಕೆ ತೆರಳಿದಾಗ ಅಲ್ಲಿ ಯಾವುದೇ ಸ್ಥಳೀಯರನ್ನ ಕೂಡ ಶೂಟಿಂಗ್ ನೋಡ್ಲಿಕ್ಕೆ ಅವ್ರು ಬಿಟ್ಟಿಲ್ಲ. ಹಾಗೆ ಸಹಜವಾಗಿ ಒಂದ್ ಕಡೆ ಈ ರೀತಿ ಚಿತ್ರೀಕರಣ ಆಗುತ್ತೆ ಅಂದ್ರೆ ಸ್ಥಳೀಯರು ಕುತೂಹಲದಿಂದ ನೋಡ್ಲಿಕ್ಕೆ ಹೋಗುವಂತದ್ದು ಕೂಡ ಒಂದು